ಯುದ್ಧ ಯಾವಾಗ ನಿಲ್ತು ಅದೆಲ್ಲ ಆದಮೇಲೆ ಜಮ್ಮು ಈಗ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಅಖ್ನೂರ್ ಸಾಂಬಾದಲ್ಲಿ ವ್ಯಾಪಾರ ವಹಿವಾಟು ಶುರುವಾಗಿದೆ. ಎಂದಿನಂತೆ ಜನಸಾಮಾನ್ಯರು ಓಡಾಡ್ತಾ ಇದ್ದಾರೆ. ವಾಹನಗಳು ಕೂಡ ಸಂಚಾರವನ್ನು ಶುರು ಮಾಡಿವೆ. ಈಗ ಬದುಕು ಸಾಗಬೇಕಲ್ಲ, ಜೀವನ ನಡಿಬೇಕಲ್ಲ. ಅಖ್ನೂರ್ನಲ್ಲಿ ಅಂಗಡಿಗಳು, ಶಾಲಾ ಕಾಲೇಜುಗಳು ಓಪನ್ ಆಗಿವೆ. ಜನ ಭಯ ಬಿಟ್ಟು ನಿಧಾನಕ್ಕೆ ಓಡಾಡ್ತಾ ಇದ್ದಾರೆ. ಈ ಬಾರಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಕಾಶ್ಮೀರವನ್ನು ಬಿಟ್ಟು ಜಮ್ಮುವಿನ ಕಡೆಗೆ ಹೆಚ್ಚಿನ ಗಮನ ಹರಿಸಿರುವಂಥ ಉಗ್ರಗಾಮಿಗಳು. ಸಾಂಬಾ, ಅಖ್ನೂರ್, ಕಥುವಾ ಇಲ್ಲೆಲ್ಲ ಸ್ವಲ್ಪ ಭಯದ ವಾತಾವರಣ ಇತ್ತು. ತುಂಬ ಜನ ಓಡಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ. ಎಲ್ಲವೂ ಕೂಡ ಬಹಳ 100% ಸಹಜ ಸ್ಥಿತಿ ಬಂತು ಅಂತ ಹೇಳೋಕ್ಕಾಗದಿದ್ರೂ ಕೂಡ ಜನಜೀವನ ಸಾಗಬೇಕು ನೋಡಿ, ಬದುಕನ್ನು ಮುನ್ನಡೆಸಬೇಕಲ್ಲ. ಸಾಂಬಾ, ಅಖ್ನೂರ್ ಮತ್ತು ಜಮ್ಮುವಿನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬಸ್ ಸಂಚಾರ, ವಾಹನಗಳ ಸಂಚಾರ ಆರಂಭ ಆಗಿದೆ. ಆಟೋಗಳು ಕೂಡ ಓಡಾಡ್ತಾ ಇವೆ. ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿವೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಅಲ್ಲ ಸ್ಥಳದಲ್ಲೇ ಇದ್ದಾರೆ. ಹರೀಶ್, ಗಮನಿಸಬೇಕಾದಂಥ ಸಂಗತಿ ನಾನೊಂದು ಹೇಳ್ತಾ ಇದ್ದೆ, ಜಗತ್ತಲ್ಲಿ ಏನೇ ಆದರೂ ಕೂಡ ಜೀವನ ಸಾಗಲೇಬೇಕಲ್ಲ, ಬದುಕು ಮುಂದಕ್ಕೆ ಹೋಗಲೇಬೇಕು, ಬೇರೆ ಮಾರ್ಗ ಇಲ್ಲ. ಹೀಗಾಗಿ ಏನು ಅಂತಂದರೆ, ಎಂಥ ಸ್ಥಿತಿ ಬಂದರೂ ಕೂಡ ಕೆಲವು ದಿನಗಳಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿ ಬಂದ್ಬಿಡುತ್ತೆ. ನಾವು ಜಮ್ಮುವಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಜಮ್ಮುವಿನ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ತಾವು ಕೂಡ ಅಲ್ಲೇ ಇದ್ದೀರಿ. ಹೇಗಿದೆ ಅಲ್ಲಿನ ಸ್ಥಿತಿ? ಈಗ ಜನಸಾಮಾನ್ಯರು ಕೂಡ ಭಯ ಬಿಟ್ಟು ನಿಧಾನಕ್ಕೆ ಓಡಾಡ್ತಾ ಇದ್ದಾರೆ. ಜೊತೆಗೆ ಭಾರತೀಯ ಸೇನೆ ಕೂಡ ಅವರಿಗೆ ಧೈರ್ಯ ತುಂಬುವಂಥ ಎಲ್ಲ ಕೆಲಸವನ್ನು ಕೂಡ ಮಾಡಿದೆ. ಹರೀಶ್. ಹೌದು ರಂಗನಾಥ್, ಏನೇ ಯುದ್ಧ ನಡೀತಾ ಇದ್ರು ಕೂಡ ರೈತ ಗದ್ದೆ ಉಳ್ಲೇಬೇಕಾಗತ್ತೆ, ಕೂಲಿ ಮಾಡೋನು ಕೂಲಿ ಮಾಡಲೇಬೇಕಾಗತ್ತೆ, ಅವನ ಜೀವನವನ್ನು ನಡೆಸಲೇಬೇಕಾಗತ್ತೆ. ಈಗ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆಯಾಗಿ 4 ದಿವಸಗಳು ಕಳೆದಿದೆ. 4 ದಿವಸಗಳ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಕಳೆದ 2 ದಿವಸಗಳಿಂದಲೇ ಜನರು ಹೊರ ಬರಲಿಕ್ಕೆ ಶುರು ಮಾಡಿದ್ರು. ಈಗ ಇನ್ನಷ್ಟು ಹೆಚ್ಚಿನದಾಗಿ ಹೊರಗಡೆ ಬರ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ದಾಲ್ ಸರೋವರದ ಬಳಿ ನಾನಿದ್ದೇನೆ. ಶ್ರೀನಗರದ ದಾಲ್ ಸರೋವರ, ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ತೋರಿಸುವಂಥ ಪ್ರಯತ್ನ ನೋಡ್ಬೋದು. ಈಗಾಗಲೇ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಮತ್ತು ಜನರು ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಶಾಲೆ ಕಾಲೇಜುಗಳು ಕೂಡ ಓಪನ್ ಆಗಿರುವಂತಹದ್ದು, ಮಕ್ಕಳುಗಳು ಕೂಡ ಶಾಲೆಗಳಿಗೆ ಹೋಗ್ತಿರುವಂತಹದ್ದು ಮತ್ತು ಒಂದು ರೀತಿಯ ಸಹಜ ಸ್ಥಿತಿ ಅಂತ ಮಾಡ್ತಾರೆ. ಆದರೆ ಈ ಹಿಂದೆ ಇದ್ದಷ್ಟು ಪ್ರವಾಸಿಗರು ಶ್ರೀನಗರಕ್ಕೆ ಬರ್ತಾ ಇಲ್ಲ, ಕಾಶ್ಮೀರಕ್ಕೆ ಬರ್ತಾ ಇಲ್ಲ. ಪಹಲ್ಗಾಮ್ ದಾಳಿಯ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರೀ ಕಡಿಮೆ ಆಗಿರುವಂತಹದ್ದು. ಇಲ್ಲಿನ ಬೋಟ್ ನಡೆಸೋರಿಗಾಗಿರ್ಬೋದು, ಇಲ್ಲಿ ವಾಹನ ಚಾಲಕರಿಗಾಗಿರ್ಬೋದು ಕೆಲಸ ಕಡಿಮೆ ಆಗಿದೆ. ಅಂದರೆ ಪ್ರವಾಸಿಗರು ಬರದೇ ಇರೋದ್ರಿಂದ ಕೆಲಸ ಕಡಿಮೆ ಆಗಿದೆ. ನೋಡ್ಬೋದು, ಪಾರ್ಕಿಂಗ್ನಲ್ಲಿ ಗಾಡಿಗಳೆಲ್ಲ ಹಾಗೆ ನಿಂತಿವೆ. ಏನು ಬಾಡಿಗೆ ಹೊಡೆಯುವಂಥ ಗಾಡಿಗಳೇನಿದೆ, ಕಾರ್ಗಳು ಎಲ್ಲ ಕೂಡ ಹಾಗೆ ನಿಂತಿವೆ. ಇಲ್ಲಾಂದ್ರೆ ಇಷ್ಟೊತ್ತಿಗಾಗಲೇ ಅವೆಲ್ಲ ಕೂಡ ಇಲ್ಲಿ ಎಲ್ಲ ಖಾಲಿ ಇರ್ತಿತ್ತು. ಅಂದರೆ ಪ್ರವಾಸಿಗರು ಬಂದಿದ್ರೆ ಅವ್ರನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ರು. ಗುಲ್ಮಾರ್ಗ್, ಸೋನ್ಮಾರ್ಗ್ ಈ ಕಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ರು. ಈಗ ನಮ್ಮ ಜೊತೆ ರಾಜಸ್ಥಾನದಿಂದ ಬಂದಿರತಕ್ಕಂತಹ ಒಂದಷ್ಟು ಪ್ರವಾಸಿಗರಿದ್ದಾರೆ. ಅವರ ಅನುಭವಗಳನ್ನ ಕೇಳ್ತಾ ಹೋಗೋಣ. सीज फायर हो गए और पहलगाम अटैक होने के बाद भी आप इधर आ रहे हैं, आपको डर नहीं है? कैसे? नहीं, हम 3-4 दिन से यहाँ पे आए हुए हैं ग्वालियर से. यहाँ का माहौल अभी तो बहुत अच्छा है. अभी हम गुलमर्ग वगैरह भी जा रहे हैं, तो सभी कुछ बढ़िया चल रहा है. यहाँ की क्या है, आर्मी बहुत सपोर्टिव है. और अगर रात में भी जा रहे हैं तो वो कहते हैं कि ना फोटो खिंचवा लो और अपने होटल में आप जाइए. तो यहाँ पे माहौल अब अच्छा है, स्थिर है माहौल. कल रात को बहुत सारी टूरिस्ट प्लेसेस बंद है इधर, आप कहाँ कहाँ जा रहे हैं? अभी हम गुलमर्ग जा रहे हैं, पहलगांव जाएंगे. काफी जो खुले हैं यहाँ अवेलेबिलिटी मिलेगी वहाँ पे जाएंगे. रात को लाल चौक पे थे. क्या सर, सीज फायर होने के बाद इधर माहौल कैसा है, आपको कैसा लग रहा है इधर? नहीं, माहौल तो बहुत शांतिपूर्ण है, कोई दिक्कत नहीं है. हमारी आर्मी फोर्सेस, सीआरपीएफ वगैरह सारे जवान लोग हमारी रक्षा कर रहे हैं और कोई इसमें इशू नहीं आ रहा है. आराम से घूमने के लिए सारी जगह भी खुली हैं. अभी हम 3-4 दिन से यहाँ पे हैं. हम लोग कपल्स आए थे. हम लोग गुलमर्ग जा रहे हैं, फिर पहलगांव जाएंगे. तो सारी ओपन है, सारी चीज़ें क्रियान्वित हो रही हैं, कोई दिक्कत नहीं. ये जंग का बीच में भी आप इधर काश्मीर क्यों प्लान किया? जंग चल रहा था इधर. क्योंकि हम किसी से डरते नहीं है और हमें आना था, देखने आता है. क्योंकि जब टाइम होता है जब भी आना होता है, तो मैं जिसको भी आना है अभी आ सकते हैं. सेफ है ये बहुत.
और बहुत बहुत अच्छी जगह है, प्लीज़ सभी लोग आइए। ರಂಗನಾಥ್, ಪ್ರವಾಸಿಗರು ಕೂಡ ಇದನ್ನ ಹೇಳ್ತಿರೋದು, ಕಾಶ್ಮೀರದಲ್ಲಿ ಈಗ ಸೇಫ್ ಇದೆ, ಮತ್ತೆ ಸೇನೆ ಸಂಪೂರ್ಣವಾಗಿ ರಕ್ಷಣೆಯನ್ನ ಕೊಡ್ತಿದೆ, ಯಾವುದೇ ರೀತಿಯಾದಂಥ ಭಯ ಇಲ್ಲ ಅನ್ನುವಂಥದ್ದನ್ನ ರಾಜಸ್ಥಾನದಿಂದ ಬಂದಿರತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು. ರಂಗನಾಥ್, ಬಹುಶಃ ಕಾಶ್ಮೀರಿಗಳಿಗೆ ಏನಾದರೂ ಕೂಳು ಸಿಕ್ಕರೆ ಮುಂದಿನ ದಿನಗಳಲ್ಲಿ ಬಹುಶಃ ಇಂಥ ಧೈರ್ಯಶಾಲಿಗಳಿಂದ, ಯಾಕಂದರೆ ಮತ್ತೂ ಕೂಡ ಜನ ಹೋಗ್ತಾರಲ್ಲ, ಹೋಗಿ ಸಂದೇಶ ಕೊಡ್ತಾರಲ್ಲ, ಹೀಗಾಗಿ ಒಂದಷ್ಟು ಏನಾದರೂ ಜನಾಗಿ ನಾವು ಹೋಗಿ ಅವ್ರ ಬಾಯಿಗೆ ಒಂದಿಷ್ಟು ಊಟ ಗೀಟ ಸಿಗಬೇಕು. ಇಲ್ಲ ಅಂತಂತಂದರೆ ಭಿಕಾರಿಗಳಾಗೋಗ್ಬಿಡ್ತಾರೆ. ಯಾಕಂದರೆ ಕಾಶ್ಮೀರ ಕಂಪ್ಲೀಟ್ ಡಿಪೆಂಡ್ ಆಗಿರುವಂಥದ್ದು ಪ್ರವಾಸೋದ್ಯಮದ ಮೇಲೆ. ಯಾವ ಉತ್ಪನ್ನಗಳಿಲ್ಲ, ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದಿಷ್ಟು ಈ ಸೇಬ್ ಬೆಳೀತಾರೆ, ಯಾವುದೋ ಒಂದು ಕಡೆ ಕೇಸರಿ ಸಿಗುತ್ತೆ ಅನ್ನೋದು ಬಿಟ್ಟರೆ ಏನು ಭಯಂಕರವಾದಂಥ ಉತ್ಪಾದನೆ ಏನಿಲ್ಲ. ಇದೊಂದು ದೊಡ್ಡ ಹೊರೆನೇ ನಮ್ಮ ಟ್ಯಾಕ್ಸ್ದೇನೇನಿದೆಯಲ್ಲ ಅದನ್ನೆಲ್ಲವನ್ನೂ ಕೂಡ ಅಲ್ಲಿಗೆ ದುಡ್ಡು ಕೊಡ್ತಾರೆ, ಆಯ್ತಪ್ಪ ತಿಂದು ಬದುಕಳಿ ಅಂತ. ಅದು ಬಿಟ್ಟರೆ ಪೂರ್ತಿ ಡಿಪೆಂಡ್ ಆಗಿರುವಂಥದ್ದು ಇವರು ಪ್ರವಾಸೋದ್ಯಮದ ಮೇಲೆ. ಬಹುಶಃ ಇಂಥ ಧೈರ್ಯಶಾಲಿಗಳು ಹೋಗ್ತಾರಲ್ಲ, ಅವರಿಂದಾಗಿ ಇವ್ರ ಬಾಯಿಗೆ ಒಂದೆರಡು ತುತ್ತು ಊಟ ಅಷ್ಟೇ.